ಹಲೋ ಎಲ್ರಿಗೂ ನಮಸ್ಕಾರ. ಮಿಸ್ಸಸ್ ಶೆಟ್ಟಿಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ನಾರ್ತ್ ಇಂಡಿಯನ್ ಫೇಮಸ್ ರೆಸಿಪಿ ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ನಿಮಗೆ ರೆಸ್ಟೋರೆಂಟ್ನಲ್ಲಿ ತಿಂದಾಗ ಯಾವ ಟೇಸ್ಟ್ ಕೊಡುತ್ತೋ ಅದೇ ಥರ ಟೇಸ್ಟ್ ಬರುತ್ತೆ. ಇದು ಚಪಾತಿಗೆ, ಪರೋಟಾಗೆ, ನಾನ್ಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ವಿಡಿಯೋ ಕೊನೆಯಲ್ಲಿ ಒಂದು ಕಿಚನ್ ಟಿಪ್ಸ್ ಕೂಡ ಕೊಡ್ತೀನಿ. ಬನ್ನಿ ಆಗಿದ್ರೆ ಪನ್ನೀರ್ ಬಟರ್ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಐಟಮ್ಸ್ ಏನೇನಂದ್ರೆ ಪನ್ನೀರ್, ಟೊಮೆಟೊ, ಈರುಳ್ಳಿ, ಕ್ಯಾಪ್ಸಿಕಮ್, ಬ್ಯಾಡಗೆ ಮೆಣಸಿನ್ಕಾಯಿ ಮತ್ತೆ ಹಸಿಮೆಣಸಿನ್ಕಾಯಿ, ಬೆಣ್ಣೆ, ಕೊತ್ತಂಬರಿ, ಗೋಡಂಬಿ, ಶುಂಠಿ ಬೆಳ್ಳುಳ್ಳಿ, ಪಲಾವ್ ಎಲೆ ಮತ್ತೆ ಚಕ್ಕೆ, ಫ್ರೆಶ್ ಕ್ರೀಮ್, ಜೀರಿಗೆ, ಕಸ್ತೂರಿ ಮೇಥಿ, ಚಿಲ್ಲಿ ಪೌಡರ್ ಮತ್ತೆ ಅರಿಶಿನ. ನೆಕ್ಸ್ಟ್ ಒಂದು ಪ್ಲೇಟ್ಗೆ ಕ್ಯೂಬ್ಸ್ ಆಗಿ ಕಟ್ ಮಾಡಿರೋ ಪನ್ನೀರ್ನ ಹಾಕೊಂಡಿದ್ದೀನಿ. ನಾನಿಲ್ಲಿ ಒಂದು 200 ಗ್ರಾಮ್ ಅಷ್ಟು ಪನ್ನೀರ್ನ ತಗೊಂಡಿದ್ದೀನಿ. ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಪೌಡರ್ ಎಲ್ಲ ನೀಟಾಗಿ ಪನ್ನೀರ್ಗೆ ಸೆಟ್ ಆಗಬೇಕು. ನೋಡಿ ಈ ತರ ಆಗುತ್ತೆ. ಒಂದು ಪ್ಯಾನ್ಗೆ 4 ರಿಂದ 5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಪನ್ನೀರ್ ಕ್ಯೂಬ್ಸ್ ನ ಹಾಕಿ ಫ್ರೈ ಮಾಡೋಣ. ಇದನ್ನ ನಿಧಾನಕ್ಕೆ ಫ್ರೈ ಮಾಡಿ, ಇಲ್ಲ ಅಂದ್ರೆ ಕದ್ರೋಗುತ್ತೆ. ಇದು ಗೋಲ್ಡನ್ ಬ್ರೌನ್ ಬರಬೇಕು ಅಂತ ಏನು ಇಲ್ಲ. 1-2 ರಿಂದ 3 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿದ್ರೆ ಸಾಕು. ನೀಟಾಗಿ ಟಾಸ್ ಮಾಡ್ಕೋತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ. ಅದೇ ಪ್ಯಾನ್ಗೆ ಎಣ್ಣೆ ಕಾದ್ಮೇಲೆ 2 ಪೀಸ್ ಚಕ್ಕೆ, 3 ಪಲಾವ್ ಎಲೆ, 3 ಬ್ಯಾಡಗೆ ಮೆಣಸಿನ್ಕಾಯಿ, 3 ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದ್ ಇಂಚ್ ಶುಂಠಿ, 6 ರಿಂದ 7 ಬೆಳ್ಳುಳ್ಳಿ, 1 ಮೀಡಿಯಂ ಸೈಜ್ದು ಈರುಳ್ಳಿನ ಹಾಕಿ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 2 ಮೀಡಿಯಂ ಸೈಜ್ದು ಟೊಮೆಟೊನ ಹಾಕಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಬೇಕು. ಐದು ಗೋಡಂಬಿ, ಸ್ವಲ್ಪ ಕೊತ್ತಂಬರಿ, 1 ಸ್ಪೂನ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಅರಿಶಿನ, ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 3 ರಿಂದ 4 ನಿಮಿಷ ಫ್ರೈ ಮಾಡಬೇಕು. ನೋಡಿ ಈಗ ಎಲ್ಲ ಸಾಫ್ಟ್ ಆಗಿ ಬೆಂದಿದೆ. ಈಗ ಇದಕ್ಕೆ 1 ಗ್ಲಾಸ್ ನೀರ್ನ ಹಾಕೋತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು ನೀರಲ್ಲಿ. ನೋಡಿ ನೀಟಾಗಿ ಬೆಂದಿದೆ. ನಾನು ಚಕ್ಕೆ ಮತ್ತೆ ಪಲಾವ್ ಎಲೆನ ಸಪರೇಟ್ ಮಾಡ್ಕೋತಾ ಇದ್ದೀನಿ. ಇದು ಫ್ಲೇವರ್ಗೋಸ್ಕರ ಹಾಕಿದ್ದೆ, ನಾನು ರುಬ್ಬಕ್ಕೆ ಹಾಕೋಬಾರ್ದು. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೋಬೇಕು. ನೋಡಿ ಈ ತರ ನುಣ್ಣಗೆ ರುಬ್ಬಿರ್ಬೇಕು. ನೆಕ್ಸ್ಟ್ ಒಂದು ಪ್ಯಾನ್ಗೆ 1-2 ಸ್ಪೂನು ಬೆಣ್ಣೆ, 2 ಸ್ಪೂನು ಎಣ್ಣೆನ ಹಾಕೊಂಡಿದ್ದೀನಿ. ಬೆಣ್ಣೆ ಕರಗದ್ಮೇಲೆ 1 ಸ್ಪೂನ್ ಜೀರಿಗೆ, 2 ಸಣ್ಣದಾಗೆ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಎಣ್ಣೆ ಬೇಡ ಅಂದ್ರೆ ಪೂರ್ತಿ ಬೆಣ್ಣೆನೆ ಯೂಸ್ ಮಾಡ್ಕೊಬಹುದು. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಮೀಡಿಯಂ ಸೈಜ್ದು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಂತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಅರ್ಧ ಕಪ್ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡೋಣ.
ಇದನ್ನ ಜಾಸ್ತಿ ಫ್ರೈ ಮಾಡೋದ್ ಬೇಡ, ತಿನ್ಬೇಕಾದ್ರೆ ಕ್ರಂಚಿಯಾಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಒಂದ್ ಚಿಕ್ಕದು ಟೊಮೆಟೊನ ಸಣ್ಣದಾಗೆ ಕಟ್ ಮಾಡಿ ಹಾಕೊಳ್ಳೋಣ. ಇದು ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈಗ ರುಬ್ಬಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕುದಿಸ್ಬೇಕು. 1-2 3 ನಿಮಿಷ ಮೀಡಿಯಂ ಫ್ಲೇಮ್ ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಇದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ, ಅರ್ಧ ಕಪ್ ಫ್ರೆಶ್ ಕ್ರೀಮ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಲ್ಲಿ ಪೌಡರ್ನ ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ನಾನು ಎಲ್ಲಾ ಪ್ರೊಸೀಜರ್ಗೂ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಈಗ 1 ಸ್ಪೂನ್ ಬೆಣ್ಣೆನ ಹಾಕೊಳ್ಳೋಣ. ಇದು ಫ್ಲೇವರ್ ಎನ್ಹಾನ್ಸ್ ಮಾಡುತ್ತೆ. ಸ್ವಲ್ಪ ಕಸ್ತೂರಿ ಮೆಥಿನ ಹಾಕೊಳ್ಳೋಣ. ಇದು ಅಷ್ಟೇ ಫ್ಲೇವರ್ ಕೊಡುತ್ತೆ. ಈಗ ಒಂದ್ಸಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲಿ ಫ್ರೈ ಮಾಡಿರೋ ಪನ್ನೀರ್ನ ಹಾಕೋತಾ ಇದ್ದೀನಿ. ಇದನ್ನ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಒಂದ್ ಕುದಿ ಬಂದ್ರೆ ಪನ್ನೀರ್ ಬಟರ್ ಮಸಾಲಾ ರೆಡಿ ಆಗುತ್ತೆ. ಇದು ಜೀರಾ ರೈಸ್ಗೆ, ಪುರಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಜನ ಪನ್ನೀರ್ನ ಫ್ಯಾಟು ಅಂತ ತಿನ್ನಲ್ಲ, ಇದ್ರಲ್ಲಿ ಪ್ರೋಟೀನ್ ಕೂಡ ಇರುತ್ತೆ. ನಿಮ್ಮನೇಲೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಹೊಸ ರೆಸಿಪಿದು ನೋಟಿಫಿಕೇಶನ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇವತ್ತಿನ ಕಿಚನ್ ಟಿಪ್ಸ್ ಏನಂದ್ರೆ, ಬೆಣ್ಣೆನ ತುಂಬಾ ದಿನ ಹಾಳಾಗದೆ ಹೇಗೆ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಬೆಣ್ಣೆ ಕೆಲವೊಂದ್ಸಲ ನಾವು ಪೂರ್ತಿ ಯೂಸ್ ಮಾಡಲ್ಲ, ಇನ್ನ ಸ್ವಲ್ಪ ಇರುತ್ತೆ. ಅಂತ ಟೈಮ್ ನಲ್ಲಿ ಬೆಣ್ಣೆನ ಒಂದು ಬಾಕ್ಸ್ ನಲ್ಲಿ ಇಟ್ಟು ಆ ಬೆಣ್ಣೆ ಪೂರ್ತಿ ಮುಳುಗೋ ಅಷ್ಟು ನೀರ್ನ ಹಾಕೊಂಡು ಕ್ಲೋಸ್ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಕೋಬೇಕು. ಈ ನೀರ್ನ 2 ದಿನಕ್ಕೆ ಒಂದ್ಸಲಿ ಚೇಂಜ್ ಮಾಡ್ತಾ ಬರಬೇಕು. ಈ ತರ ಮಾಡೋದ್ರಿಂದ ಬೆಣ್ಣೆ ತುಂಬಾ ದಿನ ಫ್ರೆಶ್ ಆಗಿ ಮತ್ತೆ ಸಾಫ್ಟ್ ಆಗಿ ಇರುತ್ತೆ. ಹಾಗೆ ಇದನ್ನ ಫ್ರೀಜರ್ ನಲ್ಲಿ ಇಡಬೇಡಿ, ನಾರ್ಮಲ್ ಫ್ರಿಡ್ಜ್ ನಲ್ಲಿ ಇಟ್ಕೊಳ್ಳಿ. OP ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.